ಮಡಿವಾಳದ ಹೋಟೆಲ್ ಒಂದರಲ್ಲಿ 20 ಲಕ್ಷ ರೂಪಾಯಿ ರಾಬರಿ ಆಗಿದೆ. ಆ ಹೋಟೆಲ್ನಲ್ಲಿ ತಂಗಿದ್ದಂಥವರು ಕೇರಳ ಮೂಲದ ವ್ಯಕ್ತಿಗಳು. ನಿನ್ನೆ ರಾತ್ರಿ ಕೇರಳ ಮೂಲದ ಆ ವ್ಯಕ್ತಿಗಳ ಬಳಿ ಬಂದಂತಹ ಒಂದು ಗ್ಯಾಂಗ್ ಪೊಲೀಸರು ಅಂತ ಹೇಳಿ ಐಡಿ ಕಾರ್ಡ್ ತೋರಿಸಿ 4 ಮನಿ ಟ್ರೇಡಿಂಗ್ಗೆ ಹಣ ತಂದಿದ್ದೀರಾ ಅಂತ ಬೆದರಿಕೆಯೊಡ್ಡಿ ನಮ್ಮ ವಶಕ್ಕೆ ಹಣ ನೀಡಿ ಅಂತ ಹೇಳಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಹೋಟೆಲ್ ಮುಂಭಾಗ ನಿಂತಿದ್ದಂತಹ ಜೀಪ್ನಲ್ಲೇ ಪರಾರಿಯಾಗಿರೋದು. ಅನುಮಾನಗೊಂಡು ಮಡಿವಾಳ ಠಾಣೆ ಪೊಲೀಸರಿಗೆ ದೂರು ಕೊಡಲಾಗಿದೆ. ಹೋಟೆಲ್ನಲ್ಲಿ ಕೇರಳ ಮೂಲದ ವ್ಯಕ್ತಿಗಳು ತಂಗಿದ್ರು. 20 ಲಕ್ಷ ರೂಪಾಯಿ ಅವರಿಂದ ರಾಬರಿಯಾಗಿದೆ. ಪೊಲೀಸರು ಅಂತ ಹೇಳಿ ಐಡಿ ಕಾರ್ಡ್ ತೋರಿಸಿದಂತಹ 4 ಆ ಕೇರಳ ಮೂಲದ ವ್ಯಕ್ತಿಗಳಿಂದ ಮನಿ ಟ್ರೇಡಿಂಗ್ಗೆ ಹಣ ತಂದಿದ್ದೀರಾ ಅಂತ ಬೆದರಿಕೆಯೊಡ್ಡಿ ತಮ್ಮ ವಶಕ್ಕೆ ಹಣ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಈ 20 ಲಕ್ಷ ರಾಬರಿ ಹಿಂದೆ ಮಡಿವಾಳ ಪೊಲೀಸರಿದ್ದಾರೆ. ಹೋಟೆಲ್ ಬಳಿ ನಿಂತಿದ್ದಂತಹ ಜೀಪ್ ಮಾಹಿತಿಯನ್ನು ಆಧರಿಸಿ ತನಿಖೆ ನಡೆಸ್ತಾ ಇದ್ದಾರೆ. ರಾತ್ರಿ ಓರ್ವ ಆರೋಪಿ ಕುಪೇಂದ್ರನನ್ನ ಬಂಧಿಸಿದ್ದಾರೆ ಪೊಲೀಸರು. ಕುಪೇಂದ್ರ ವಿಚಾರಣೆ ವೇಳೆ ಅಸಲಿ ಸತ್ಯ ಏನು ಅನ್ನೋದು ಬಯಲಾಯಿತು. ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ ಕುಪೇಂದ್ರ. ಜೀಪ್ನಲ್ಲಿ 4 ಕರೆತಂದಿದ್ದು ಪೊಲೀಸರ ವೇಷ ತರಿಸಿ ಬಂದಂತವರಲ್ಲ, ಅಸಲಿ ಇನ್ಸ್ಪೆಕ್ಟರ್ ಮಹೇಶ್. ಮಡಿವಾಳದ ಹೋಟೆಲ್ ಬಳಿಗೆ ಕರೆತಂದಿದ್ದಂತಹ ಮಹೇಶ್ ಕನಕಗಿರಿ ದರೋಡೆ ವೇಳೆ ಜೀಪ್ನಲ್ಲೇ ಮಹೇಶ್ ಕನಕಗಿರಿ ಕುಳಿತಿದ್ರು ಅನ್ನುವಂತಹ ಆರೋಪ. ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಯಾವಾಗ ಕುಪೇಂದ್ರ ಅರೆಸ್ಟ್ ಆದ್ರೋ ಆ ಸಂದರ್ಭದಲ್ಲಿ ಮಹೇಶ್ ನಾಪತ್ತೆಯಾಗಿದ್ದಾರೆ. ಪ್ರೈವೇಟ್ ಪರ್ಸನ್ಸ್ ಅವರು ಪೊಲೀಸ್ ಅಂತ ಹೇಳಿ ಆ ಹೋಟೆಲ್ಗೆ ಹೋಗಿದ್ರು. ಆದರೆ ಇನ್ನೊಂದು ಮಾಹಿತಿ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ, ಅವರು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲ್ ಇರ್ಬೋದಂತ ಎಲ್ಲರಿಗೂ ಮಾಹಿತಿ ಬರ್ತಾ ಇದೆ. ಆಧಾರದ ಮೇಲೆ ನಮ್ಮ ತನಿಖೆ ನಡೀತಾ ಇದೆ. ಏನು ವೆಹಿಕಲ್ ಯೂಸ್ ಆಗಿತ್ತು ಆ ವೆಹಿಕಲ್ ನಾವು ಸೀಸ್ ಮಾಡಿದ್ದೀವಿ. ಯಾರು ಆರೋಪಿ ಇದ್ರು, ಯಾರು ವ್ಯಕ್ತಿಯವರಿದ್ರು ಅವ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಹೇಳಿದ್ದೀನಿ, ಒಂದು ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ದು ಕೂಡ ಕೈವಾಡ ಇದರಲ್ಲಿ ಇದೆ ಅಂತ ಮೇಲ್ನೋಟಕ್ಕೆ ಬರ್ತಾ ಇದೆ. ತನಿಖೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗ. ಸೊ ಇನ್ನೂ ಪ್ರೋಗ್ರೆಸ್ ಆದಮೇಲೆ ನಾನು ತಿಳಿಸ್ತೀನಿ. ಇದರಲ್ಲಿ ಕೆಲವು ಜನದ ಇನ್ವಾಲ್ವ್ಮೆಂಟ್ ಇದೆ. ಎಲ್ಲರೂ ಸಿಕ್ಕಿದ ಮೇಲೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಆದರೆ ಈಗ ಟೋಟಲ್ ಏನು ದುಡ್ಡು ಹೋಗಿತ್ತು ಆ ಟೋಟಲ್ ರಿಕವರಿ ಆಗಿದೆ. ಮತ್ತು ಟೋಟಲ್ ರಿಕವರಿ ಪ್ಲಸ್ ಜನ ಕೂಡ ಸಿಕ್ಕಿದ್ದಾರೆ ಕೆಲವರು. ಇನ್ನೂ ಕೆಲವ್ರ ಬಗ್ಗೆ ನಮ್ಮದು ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದೆ. ಪ್ರತಿಯೊಂದು ಇದು ಎಲ್ಲದು ಹಿಂದೆ ಯಾರಿದ್ರು ಅಥವಾ ಯಾರು ಮಾಡಿದ್ರು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಪ್ರೈವೇಟ್